KRS ಇಂದ ಬರ್ತಾ ಇದ್ದು ಎಲ್ಲೂರು ಸರ್ಕಲ್ ದೊಡ್ಡ ಕಾವಲಿ ಚಾನಲ್ ಐತೆ, ಅಲ್ಲಿಂದ ಕೆರೆ ಬಿಮ್ಲ ಬಿದ್ದು ಕೆರೆಗಳು ಬಂದು ಕಾವಲಿ ಮುಖಾಂತರ ಬರ್ತದೆ ಸರ್. ವಿಘ್ನೇಶ್ವರ ಕ್ಯಾಂಟೀನ್ ಅಂತ ಫಸ್ಟ್ ಫ್ಲೋರಲ್ಲಿ ಐತೆ, ಬನ್ನಿ ಅಂತೇಳಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮಂಡ್ಯದಲ್ಲಿ ಪೇಟೆ ಬೀದಿನಲ್ಲಿ ವಿಘ್ನೇಶ್ವರ ಕ್ಯಾಂಟೀನ್ ಅಂತಾರೆ, ಅಥವಾ ಮಂಜು ಹೋಟೆಲ್ ಅಂತಲೂ ಕರೀತಾರೆ, ಅಥವಾ ಮೇಲ್ಗಡೆ ಹೋಟೆಲ್ ಅಂತಲೂ ಕರೀತಾರಂತೆ. 3 ಹೆಸರಿದೆ ಇದಕ್ಕೆ. ಸೊ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ, ಅದರಲ್ಲೂ ಸ್ಪೆಷಲಿ ರವೆ ಇಡ್ಲಿ ಸಿಗುತ್ತೆ. ಮತ್ತು ಇನ್ನು ರೈಸ್ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಚಿತ್ರಾನ್ನನೂ ಫೇಮಸ್ ಅಂತೆ. ತುಂಬ ಜನ ಚಿತ್ರಾನ್ನ ತೊಗೋತಾಯಿದ್ರು, ಮತ್ತು ಇಡ್ಲಿನೂ ಜಾಸ್ತಿ ತೊಗೋತಾಯಿದ್ರು, ಬೆಣ್ಣೆ ಇಡ್ಲಿ. ಸೊ ಅದು ಸಿಗುವಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡಿ. ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ, ನೀವು ವಿಡಿಯೋನ ಆರಾಮ್ಸೆ ನೋಡ್ಬೋದು. ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಟಿಫನ್ ಕೊಡಿಸ್ತೀನಿ, ಬನ್ನಿ. ಫಸ್ಟ್ ಫ್ಲೋರಲ್ಲಿದೆ, ಅದು ಮ್ಯಾಟ್ರು. ಆ್ಯಕ್ಚುಲಾಗಿ ಗ್ರೌಂಡ್ ಫ್ಲೋರಲ್ಲಿದ್ದಾಗಲೇ ನಮ್ಮ ಜನ ಹೋಗೋದು ಕಷ್ಟ, ಇನ್ನು ಫಸ್ಟ್ ಫ್ಲೋರಲ್ಲಿದೆ. ಸೊ ಜನ ಹುಡ್ಕೊಂಡು ಹೋಗ್ತಾರಲ್ಲ, ನನಗದು ಇಷ್ಟ ಆಗಿದ್ದು. ಏನದು ನೀರ ಹಾಕಿ ಸರ್. Sorry. Okay, cutting tarana. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮಂಜು ಅಂತ. ಮಂಜು ಅವರು. ಸರ್ ಶ್ರೀ ವಿಘ್ನೇಶ್ವರ ಕ್ಯಾಂಟೀನ್ ಯಾವಾಗಿಂದ ಶುರುವಾಗಿದೆ? ಒಂದು 25 ವರ್ಷ ಆಗಿದೆ. 25 ವರ್ಷ? ಹೌದು. ಓಕೆ.
ಅವಾಗಿಂದ ಇದೇ ಪ್ಲೇಸಲ್ಲಿ ಇದೆ? ಹೌದು, ಇದೇ ಪ್ಲೇಸ್. ಓಕೆ ಸರ್, ಒಂದು ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಹೋಟೆಲು ಗ್ರೌಂಡ್ ಫ್ಲೋರಲ್ಲಿ ಇದ್ದಾಗಲೇ ಜನ ಬರೋದು ಕಷ್ಟ, ಫಸ್ಟ್ ಫ್ಲೋರಲ್ಲಿ ಹೆಂಗೆ ಬರ್ತಾರೆ ಅಂತಾರೆ. ಸೊ 25 ವರ್ಷಗಳಿಂದ ಫಸ್ಟ್ ಫ್ಲೋರಲ್ಲಿ ಜನ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಏನದರ ಸೀಕ್ರೆಟು ಸರ್? ಇಲ್ಲ, ನಮಗೂ ಅದೇ ಖುಷಿ ಆಗುತ್ತೆ. ಯಾಕೆಂದರೆ ನಾವು ತುಂಬ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಅದೇ ನಾವು ರೋಡ್ ಸೈಡಲ್ಲಿದ್ದರೆ ಇದಕ್ಕಿಂತ ಜಾಸ್ತಿ ವ್ಯಾಪಾರ ಮಾಡ್ಬೋದು. ಬಟ್ ಈ ಗಲ್ಲಿ ಒಳಗೆ ಮೇಲತ್ತು ಬರ್ತಾರಲ್ಲ, ಕೊಡೋ ಖುಷಿ ಅಲ್ಲಿ ಸಿಗಲ್ಲ ನಮಗೆ. ಹಂಗಾಗಿ ನಮಗೆ ಇನ್ನೂ ಖುಷಿ ಇದೆ. ಅದು ಇನ್ನೂ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಸರ್, ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಬೆಳಿಗ್ಗೆ ತಟ್ಟ ಇಡ್ಲಿ, ರವೆ ಇಡ್ಲಿ, ಪೂರಿ, ಬಾತು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ವಡೆ, ಉದ್ದಿನ ವಡೆ, ಮಸಾಲೆ ವಡೆ, ಎಲ್ಲ ಥರನೂ ಇದೆ. ಮಧ್ಯಾಹ್ನ ಚಪಾತಿ ಊಟ ಇದೆ, ಮೊಸರು ಅನ್ನ ಇದೆ. ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೂ ಸಿಗುತ್ತೆ ಸರ್. ಓಕೆ. ಸಂಡೇ ಮಾತ್ರ ಊಟ ಇರಲ್ಲ, ಟಿಫನ್ ಮಾತ್ರ 12:30 ಕ್ಲೋಸ್ ಮಾಡಿಬಿಡ್ತೀವಿ. ಬೇರೆ ಎಲ್ಲ ದಿನವೂ ಇರುತ್ತೆ. ರಜಾನೂ ಅಂತೂ ಮಾಡೋಕ್ಕೆ ಹೋಗಲ್ಲ ನಾವು, ಆಲ್ಮೋಸ್ಟ್ ರಜೆ ಏನು ಮಾಡಲ್ಲ. ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೆ ಕಂಟಿನ್ಯೂ ಕೊಡ್ತಾ ಇರ್ತೀವಿ ಸರ್. ಇಲ್ಲ ಅಂತಂತೂ ಕಸ್ಟಮರ್ ಕಳಿಸಲ್ಲ. ತಿಂಡಿ ಟೈಮ್ ತಿಂಡಿ ಕೊಡ್ತಾ ಇರ್ತೀವಿ. 12:30 ಆಯ್ತಿದ್ದು ಹಂಗೇನೆ ಊಟ ರೆಡಿ ಆಗುತ್ತೆ, ಊಟ ಕೊಡ್ತಾ ಇರ್ತೀವಿ. 5 ಗಂಟೆವರೆಗೂ ಕೊಡ್ತಾ ಇರ್ತೀವಿ. ಆಮೇಲೆ ಕ್ಲೋಸ್ ಮಾಡಿ ನಾವು ಮನೆ ಎಲ್ಲ ಹೋಗ್ಬಿಡ್ತಾರೆ ಸರ್. ಓಕೆ ಸರ್, ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್, ಇದು ಒಳಲ್ ಸರ್ಕಲ್, ಪೇಟೆ ಬೀದಿ, ಫಸ್ಟ್ ಕ್ರಾಸ್, ಮಂಡ್ಯ. ಮಂಜು ಹೋಟೆಲ್ ಅಂದರೂ ಆಗುತ್ತೆ, ಇಲ್ಲ ವಿಘ್ನೇಶ್ವರ ಕ್ಯಾಂಟೀನು ಅಂದರೂ ಆಗುತ್ತೆ, ಮೇಲ್ಗಡೆ ಹೋಟ್ಲು ಅಂದರೂ ಆಗುತ್ತೆ. ಗೊತ್ತಾಗುತ್ತೆ ಸರ್, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಘ್ನೇಶ್ವರ ಕ್ಯಾಂಟೀನು, ಮಂಜು ಹೋಟೆಲು, ಮೇಲ್ಗಡೆ ಹೋಟೆಲು, 3 ಹೆಸರಿದೆ. ಸೊ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಮೊದಲನೇದಾಗಿ ರವೆ ಇಡ್ಲಿ ಹಾಗೂ ಉದ್ದಿನ ವಡೆ. ರವೆ ಇಡ್ಲಿಗೆ ಸಾಗು ಹಾಗೂ ಚಟ್ನಿ ಕೊಟ್ಟಿದ್ದಾರೆ. ತುಂಬ ಜನ ರೆಕಮೆಂಡ್ ಮಾಡಿದ್ದೆ ರವೆ ಇಡ್ಲಿ ಹಾಗೂ ಚಿತ್ರಾನ್ನ ಟ್ರೈ ಮಾಡಿ ಅಂತ. ಸೊ ಹಾಗಾಗಿ ರವೆ ಇಡ್ಲಿನ ಬಿಡೋಕ್ಕಾಗತ್ತಾ? ಇಡ್ಲಿ ತುಂಬ ಚೆನ್ನಾಗಿರ್ತಂತೆ, ಬಟ್ ರವೆ ಇಡ್ಲಿ ತುಂಬ ಪರ್ಸ್ನಲಿ ಟ್ರೈ ಮಾಡಿ ಅಂತ ತುಂಬ ಜನ ಹೇಳ್ತಿದ್ರು ಕೂಡ. ಇಲ್ಲಿ ಬಂದವರು ರವೆ ಇಡ್ಲಿ ಮಿಸ್ ಇಲ್ಲದೆ ಟ್ರೈ ಮಾಡಿ ಅಂತ. ಸೊ ರವೆ ಇಡ್ಲಿ ತೊಗೊಂಡಿದ್ದೀನಿ, ಹಾಗೂ ಉದ್ದಿನ ವಡೆ ಕೂಡ ಉಂಟು. ವಡೆ ಮಾತ್ರ ಸಾಕಾಗಿದೆ. ಸೂಪರ್, ಗರ್ಗರಿಯಾಗಿ ಹಸಿರು ಮೆಣಸಿನ್ಕಾಯಿ ಹಾಕಿ, ಕಾಯಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನಂತರದಲ್ಲಿ ರವೆ ಇಡ್ಲಿ, ಬಿಸಿ ಇಡ್ಲಿ, ಅಮ್ಮವು ಕಾಯೆಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸಾಗು ಒಟ್ಟಿಗೆ ತೊಗೊಳ್ಳೋಣ. ಆವಾಗಲೇ ಚಟ್ನಿ ತೊಗೊಂಡಿದ್ವಲ್ವ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸಾಗು ಮಾತ್ರ ಕ್ಯಾರೆಟು, ಹುಳ್ಳಿಕಾಯಿ, ಈರುಳ್ಳಿ ಯಥೇಚ್ಛವಾಗಿ ಬಳಸಿ ಮಾಡಿದ್ದಾರೆ. ರವೆ ಇಡ್ಲಿ ಹಾಗೂ ಸಾಗು. ರವೆ ಇಡ್ಲಿ ಬಾಯಿಗಿಡ್ತಿದ್ದಂಗೆ ಹೂವು ಥರ ಆಡ್ಕೊಂಬಿಡುತ್ತೆ. ಹಾಗೆ ಬಿಡಿಯಾಗಿ ನೀಟಾಗಿ ಸಿಗುತ್ತೆ. ಮತ್ತು ಇನ್ನು ಸಾಗು ಅಲ್ಟಿಮೇಟು. ಆ ಈರುಳ್ಳಿ ಕ್ರಂಚ್ ಆಗಿರ್ಬೋದು, ಇನ್ನು ಕ್ಯಾರೆಟು ಕೂಡ ಬೆಳೆಸಿರ್ತಾರೆ, ಹುಳ್ಳಿಕಾಯಿ ಬೆಳೆಸಿರ್ತಾರೆ. ಚೆನ್ನಾಗಿದೆ, ಟೇಸ್ಟು ಕೂಡ ಸೂಪರ್ ಇದೆ. ಕಲೆ ಮಾಡ್ಬಿಟ್ಟು ರಪ್ಪ ಅಂತ ಒಂಚೂರು ರೈಸ್ ಬಾತು ಹಾಗೂ ಚಿತ್ರಾನ್ನ ತೊಗೊಂಬೋಣ. ರವೆ ಇಡ್ಲಿ ಆಯಿತು. ರವೆ ಇಡ್ಲಿ ಆದಮೇಲೆ ಚಿತ್ರಾನ್ನ ಹಾಗೂ ವಾಂಗಿಬಾತು, ಸ್ವಲ್ಪ ಉಪ್ಪಿಟ್ಟು ಕೂಡ ತೊಗೊಂಡಿದ್ದೀನಿ. ಸೊ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಜೊತೆಗೆ ಚಟ್ನಿ ಕೂಡ ತೊಗೊಂಡಿದ್ದೀನಿ. ಲೈಟಾಗಿ ಉಪ್ಪಿಟ್ಟು ಸ್ವಲ್ಪ ಉಪ್ಪಿಟ್ಟು ತೊಗೊಂಡಿದ್ದೀನಿ. ಯೂಶ್ವಲಿ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲ ಅಂತಾರೆ, ಅಂದರೆ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಉಪ್ಪಿಟ್ಟು. ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ, ಟ್ರೈ ಮಾಡಿ. ಉಪ್ಪಿಟ್ಟು ಮಸ್ತಿದೆ. ಕಡಲೆಬೇಳೆ ಎಲ್ಲ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ. ಕ್ಯಾಪ್ಸಿಕಮ್ಮು ಮತ್ತು ಹುಳ್ಳಿಕಾಯಿ ಕೂಡ ಬಳಸಿದ್ದಾರೆ. ಆ ಟೇಸ್ಟು ನೀಟಾಗಿ ಸಿಗುತ್ತೆ. ಸೂಪರ್, ಮತ್ತಡಂಗೆ ಇಲ್ಲ. ಮತ್ತು ತೀರಾ ಗಟ್ಟಿ ಅನಿಸಲ್ಲ, ಮೆತ್ತವಾಗಿ ಮಾಡಿದ್ದಾರೆ. ಮತ್ತು ತೆಳ್ಳ ಇರುತ್ತಲ್ಲ, ಸೊ ಅದು ಬಹಳನೇ ಇಷ್ಟ ಆಗುತ್ತೆ. ಇನ್ನು ನಂತರದಲ್ಲಿ ವಾಂಗಿಬಾತ್, ಟೊಮೊಟೊ ಹಣ್ಣು ಕೂಡ ಯಥೇಚ್ಛವಾಗಿ ಇದೆ. ಅಲ್ಟಿಮೇಟ್ ಆಗೈತಿ ಇದು. ಬದನೆಕಾಯಿ ಬೆಳೆಸಿರ್ತಾರಲ್ಲ, ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗುತ್ತೆ. ಇನ್ನು ಬಟಾಣಿ ಬೆಳೆಸಿದ್ದಾರೆ, ಅಲ್ಲೊಮ್ಮೆ ಇಲ್ಲೊಮ್ಮೆ ಸಿಗ್ತಾ ಇರುತ್ತೆ. ಚೆನ್ನಾಗಿದೆ. ಟೊಮೊಟೊ ಹಣ್ಣು ಬೆಳೆಸಿರೋದ್ರಿಂದ ಲೈಟಾಗಿ ಒಂದು ಹುಳಿ ಕೂಡ ಸಿಗುತ್ತೆ.
ಸೂಪರ್. ಇನ್ನು ನನ್ನ ಗಮನ ಚಿತ್ರಾನ್ನ ಕಡಲೆ ಬೀಜ ಎಷ್ಟೊಂದು ಬಳಸಿದ್ದಾರೆ ಬಸ್ ನೋಡಿ. ಮೇಲ್ಗಡೆ ಹೊರಗಡೆನೂ ಇದೆ, ಬರೀ ಮೇಲ್ಗಡೆ ಅಲ್ಲ, ಕಡಲೆ ಬೀಜ ಹೆವಿಯಾಗಿ ಹಾಕಿದ್ದಾರೆ. ಚಿತ್ರಾನ್ನ ಇದೇ ಗೊತ್ತಾ, ಜಾಸ್ತಿ ಗಲಾಟೆ ಇರಲ್ಲ ಚಿತ್ರಾನ್ನ, ಸೈಲೆಂಟಾಗಿರುತ್ತೆ ಆ ಥರ. ಕಡಲೆಬೇಳೆ ಹಾಕಿರ್ತಾರೆ, ಕಡಲೆ ಬೀಜ ಬಳಸಿದ್ದಾರೆ, ಚೆನ್ನಾಗಿದೆ. ಮತ್ತು ನಿಂಬೆಹಣ್ಣು ಹಾಕಿರ್ತಾರೆ. ಸೊ ಆ ನಿಂಬೆಹಣ್ಣು ಹುಳಿ ಲೈಟಾಗಿ ಸಿಗುತ್ತೆ, ಅತಿ ಹೆಚ್ಚಿನದೇನೂ ಸಿಗೋಲ್ಲ, ಬಟ್ ಲೈಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಚಿತ್ರಾನ್ನ ಕಾಯಿ ಜಾಸ್ತಿ ಬಳಸಿದ್ದಾರೆ, ಚಟ್ನಿಗೂ ಅಷ್ಟೇ ಕಾಯಿ ಜಾಸ್ತಿ ಬಳಸಿದ್ದಾರೆ, ಚಿತ್ರಾನ್ನಕ್ಕೂ ಅಷ್ಟೇ ಕಾಯಿನ ಯಥೇಚ್ಛವಾಗಿ ಬಳಸಿ ಸಕ್ಕತ್ತಾಗಿ ಮಾಡಿದ್ದಾರೆ. ಇಷ್ಟ ಆಯಿತು, ಸೂಪರ್, ಚೆನ್ನಾಗಿದೆ. ರವೆ ಇಡ್ಲಿನೂ ಚೆನ್ನಾಗಿದೆ, ಮತ್ತು ರೈಸ್ ಬಾತು, ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲವೂ ಮಸ್ತಿದೆ, ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್.